ಚಲೋ ಉಪ್ಪಿಟ್ಟು ಮಾಡೇನಿ. ಇವತ್ತು ಉಪ್ಪಿಟ್ಟೊಳಗೆ ಮಸಾಲ ಉಪ್ಪಿಟ್ಟು ಅಂದ್ರೆ ಒಂದು ಸ್ವಲ್ಪ ವೆಜಿಟೇಬಲ್ ಕ್ಯಾರೆಟ್ ಬೀನ್ಸ್ ಆಮೇಲೆ ಸ್ವಲ್ಪ ಅಲ್ಲ ಎಲ್ಲ ಹಾಕಿ ಇವತ್ತು ವೆಜಿಟೇಬಲ್ ಇದು ಬಿರಿಯಾನಿ ಮಾಡತ್ತೇನೆ, ವೆಜ್ ಬಿರಿಯಾನಿ ಮತ್ತು ಇದು ಮಾಡತ್ತೇನೆ, ಉಪ್ಪಿಟ್ಟು ಮಾಡೇನಿ. ರೆಡಿ ಹೋಗಿ ಅಲ್ಲಿ ಇನ್ಫಾರ್ಮ್ ಇಟ್ಟೆ ನೋಡಿ, ಚೇರ್ ಮೇಲೆ ಇಟ್ಟೆ ಹೋಗಿ. ಸ್ವಲ್ಪ ಮಳೆ ಆಗಿದ್ದಕ್ಕೆ ಎಷ್ಟು ಚಂದ ಗಿಡ ಆಗ್ಯಾವ, ಇದು ಹೂವಾಗ್ಯಾವ ನೋಡ್ರಿ. ಇವು ನಾವು ಎಷ್ಟು ಇದ್ರ ನೀರು ಹಾಕಿದ್ರು ಅಷ್ಟು ಆಗಂಗಿಲ್ಲ, ಮಳೆ ನೀರು ಸ್ವಲ್ಪ ಬಿಡಿದ್ರೆ ಸಾಕು ಚಂದ ಹೂವು. ಈ ಕೆಳಗಿಂದ ನೋಡುವಾಗಂತೂ ಭಾಳ ಚಂದ ಅನ್ನಿಸ್ತದೆ. ಆಮೇಲೆ ಇವು ಗಿಡಕ್ಕೂ ಆಗ್ಯಾವ. ಬಜ್ಜಿ ಮಾಡತ್ತೀನಿ. ಫಸ್ಟ್ ಪಾಲಕ ಸೋಸ್ಕೊಂಡು ಚೆನ್ನಾಗಿ ಹಚ್ಚಿ ತೊಳೆದಿಟ್ಕೊಂಡೇನಿ. ಮ್ಯಾಲೆ ಸ್ವಲ್ಪ ಕಡಲೆ ಹಿಟ್ಟ, ಅಜ್ವಾಯಿನ, ಉಪ್ಪು, ಜೀರಿಗೆ, ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಇವು ಧನಿಯಾ ಕಾಳು ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಯಾಕಂದರೆ ಇವು ಭಾಳ ಖಾರ ಇರ್ತಾವೆ. ಆಮೇಲೆ ಪಾಲಕ್ ಬಜ್ಜಿ ಒಳಗೆ ಏನಷ್ಟು ಖಾರ ಇದು ಬೇಕಾಗಿಲ್ಲ, ಸ್ವಲ್ಪ ಉಳ್ಳಾಗಡ್ಡಿ ಹಾಕಾಕ್ತೀನಿ. ಆಮೇಲೆ ಇದಕ್ಕೆ ಫಸ್ಟ್ ನೀರು ಹಾಕಕ್ಕೆ ಹೋಗ್ಬಾರ್ದು. ಫಸ್ಟ್ ಇದು ಪಾಲಕ್ ಎಷ್ಟು ನೀರು ಹಿಡ್ಕೊತೈತಿ ನೋಡಿ ಅದ್ರ ಮೇಲೆ ಮತ್ತೆ ಇದು ಮಾಡಬೇಕು. ಯಾಕಂದರೆ ಇದು ಆಲ್ರೆಡಿ ಸಿಕ್ಕಾಪಟ್ಟಿ ನೀರು ಇರ್ತೈತಿ ಎಲೆ ಒಳಗೆ, ಸ್ವಲ್ಪ ಹಿಂಗೆ ಇದು ಮಾಡಿದಾಗ ಹಿಡ್ಕೊತೈತೆ ಅದು ಹಿಟ್ಟು. ಆಮೇಲೆ ಇದ್ರೊಳಗೆ ಹಿಟ್ಟು ಕಡಿಮೆ, ಪಲ್ಯ ಹೆಚ್ಚಿಗೆ ಹಿಂಗೆ ಇರಬೇಕು. ಇಲ್ಲಿ ಸ್ವಲ್ಪ ತಂಪೈತಿ ಇವತ್ತು ಹುಡುಗರಿಗೆ, ಅದಕ್ಕೆ ಸ್ವಲ್ಪ ಚೇಂಜ್ ಅನ್ನಿಸ್ತೈತಿ. ಆಮೇಲೆ ಅವ್ರು ಪಾಲಕದ ಪಲ್ಯ ಅಥವಾ ದಾಲ್ ಒಳಗೆ ಅದು ತಿನ್ನಂಗಿಲ್ಲ, ಹಿಂಗೆ ಮಾಡಿದ್ರೆ ತಿಂತಾರಂತಂದ್ರೆ ಹಿಂಗೆ ಮಾಡತ್ತೇನೆ. ಇದು ಖುಷಿಲೇ ತಿಂತಾರೆ ಅವ್ರ ಬಜ್ಜಿ ಅಂದರೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ತೀನಿ, ಯಾಕಂದ್ರೆ ನೋಡಿರಿ ಸ್ವಲ್ಪ ಹಿಂಗೆ ಹೆಚ್ಕಿದ್ರೆ ನೀರೆಲ್ಲ ಕಡಿಮೆ ಇದಾಯ್ತು. ಉಪ್ಪೆಲ್ಲ ಹಾಕ್ತೀವಲ್ಲ ನೀರು ಬಿಟ್ಕೊತೈತಿ ನೋಡಿರಿ. ಕಲಸಿಟ್ಟೇನೆ ಹಿಂಗಾಗೈತಿ. ಆಮೇಲೆ ಇಲ್ಲಿ ಎಣ್ಣೆಕಾಯಿ ಹಾಕಿಟ್ಟೇನೆ. ಇವತ್ತು ನಾ ಊಟಕ್ಕೆ ವೆಜ್ ಪಲಾವು ಮತ್ತು ಗೋಂಗೂರ ಸಾಂಬಾರು ಐತಿ. ಒಂದು ಸ್ವಲ್ಪ ಕಟಕ್ ರೊಟ್ಟಿ ಅದಾವು. ನಂಗೆ ಕಟಕ್ ರೊಟ್ಟಿ ಭಾಳ ಇಷ್ಟ. ಈ ರೊಟ್ಟಿ ಇರ್ತೈತೆ. ಆಮೇಲೆ
ಒನ್ ಟೂ ತ್ರೀ ಸ್ಟಾರ್ಟ್. ಮೇಡಮ್ ಕಳಿಸ್ತೇನೆ ಸುಮ್ಮನೆ. ನಿಮ್ಮ ಮೇಡಮ್ಗೂ ಕಳಿಸ್ತೇನೆ. ಹೌದಾ? ಸಾಕು ಸಾಕು. ಬೇರೆ ಗೊತ್ತಾಗ್ಬೇಕ ನೀನು ಕೆಳಗೆ ತಿನ್ಕೊಂತ
ಇವತ್ತು ಬಿಸಿಬೇಳೆ ಬಾತ್ ಮಾಡೋದೈತಿ. ಅದಕ್ಕೆ ರೇಷನ್ ಅಕ್ಕಿ ಒಂದು ದೊಡ್ಡ ಬಟ್ಲ ತೊಗೊಂಡೀನಿ. ಆಮೇಲೆ ಇವೆಲ್ಲ ಬೇಳೆ ಸೇರಿ ಒಂದು ಬಟ್ಲ, ಸ್ವಲ್ಪ ಒಟಾಣಿ, ಸ್ವಲ್ಪ ಶೇಂಗಾ ತೊಗೊಂಡೀನಿ. ಇವನ್ನೆಲ್ಲನೂ ನೆನೆ ಇಡ್ತೀನಿ. ಒಂದು ಅರ್ಧ ತಾಸು ನೆನೆ ಇಡ್ತೀನಿ ಅಂದರೆ ಚಲೋ ತಂಗಿ ಒಂದು 2 ಸಿಟಿ ಒಳಗೆ ಚಲೋ ಬಿದ್ದು ಆಗ್ತಾವೆ. ಇವತ್ತು ಸ್ವಲ್ಪ ಇಲ್ಲಿ ಮಳೆಯೆಲ್ಲ ಆಗಿತ್ತು ರಾತ್ರಿ ಎಲ್ಲ. ಟಿ ವಿ ಒಳಗೆ ನೋಡಿರ್ಬೋದು, ಈ ಆಂಧ್ರ ಒಳಗೆ ಹೆವಿ ರೇನ್ ಐತಿ. ಬಟ್ ನಮ್ಮ ಡಿಸ್ಟ್ರಿಕ್ ಒಳಗೆ ಅಷ್ಟಿಲ್ಲ. ಮಕ್ಕಳಿಗೂ ರಜಾ ಕೊಟ್ಟರು. ಅದಕ್ಕಿದು ಬಿಸಿಬೇಳೆ ಬಾತ್ ಮಾಡಿದ್ರೆ ಚಲೋ ಅನ್ನಿಸ್ತೈತಿ. ಈ ತಂಪೊಳಗೆ ಬಿಸಿ ಬಿಸಿ, ಆಮೇಲೆ ಹೆಲ್ದಿನೂ ಇರ್ತೈತಿ, ಎಲ್ಲರಿಗೂ ಇಷ್ಟ ಆಗ್ತೈತಿ. ಇದು ಮಾಡಾಕ್ತೇನೆ ಇವತ್ತು. ನೋಡ್ರಿ, ಇವತ್ತು ಇವ್ರು ಸ್ಕೂಲ್ಗೆ ಹೋಗಿಲ್ಲ, ಮಳೆ ಭಾಳ ಇತ್ತು. ಇವರಿಗೆ ನಾಷ್ಟಕ್ಕೆ ಅವಲಕ್ಕಿ ಮಾಡೀನಿ. ನನಗೆ ಪಪಾಯ ಮಾಡೀನಿ. ಇದು ಪಪಾಯ ತಿನ್ನೋದು ನಾನು. ಕುಕ್ಕರ್ ಆಗೈತೆ ಬಿಸಿಬೇಳೆ ಬಾತ್ಗೆ. ಅಂದ್ರೆ ಅನ್ನ ಬೇಳೆ ಇಟ್ಟಿದ್ದೆ. ಇದು ಸ್ವಲ್ಪ ಚುನ್ಮರಿ ಖಾರ ಮಾಡತ್ತಿದ್ದೆ, ಕೆಂಪು ಖಾರ ಚುನ್ಮರಿ. ಅದಕ್ಕೆ ಒಗ್ಗರಣೆ ಕೊಟ್ಟಿರ್ತೇನೆ. ಆಮೇಲೆ ಬಿಸಿಬೇಳೆ ಬಾತ್ ಸಲುವಾಗಿ ಟೊಮ್ಯಾಟೊ, ಕೊತ್ತಂಬರಿ, ಬೀನ್ಸು, ಕ್ಯಾರೆಟು, ಅಲ್ಲ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿಟ್ಕೊಂಡೇನಿ. ಇದನ್ನು ಒಗ್ಗರಣೆ ಹಾಕ್ತೀನಿ. ಈಗ ನೋಡಿರಿ, ಒಗ್ಗರಣೆ ಒಳಗೆ ಕೆಂಪು ಖಾರ ಪುಡಿ, ಒಂದು ಸ್ವಲ್ಪ ಅರಿಶಿಣ ಪುಡಿ, ಇಂಗು, ಎಣ್ಣೆ, ಶೇಂಗಾ, ಬೆಳ್ಳುಳ್ಳಿ ಹಾಕೀನಿ. ಈಗ ಇದಕ್ಕೆ ಚುನ್ಮರಿ ಹಾಕಿ ಕಲಿಸ್ತೀನಿ. ಒಂದು 10 ನಿಮಿಷದೊಳಗೆ ಒಂದು ವಾರ ಸ್ನ್ಯಾಕ್ಸ್ ರೆಡಿ ಆಗ್ತಾವೆ. ಆಮೇಲೆ ತಿನ್ನೋಕ್ಕೂ ಭಾಳ ಚಲೋ ಅನ್ನಿಸ್ತಾವೆ. ಸ್ವಲ್ಪ ಉಪ್ಪು ಹಾಕ್ತೇನೆ. ಚಲೋ ತಂದು ತಿರುವಾಡ ಹಾಕ್ತೇನೆ. ಒಂದ್ರೊಳಗೆ ಸಾಲಿಲ್ಲ, ಅದಕ್ಕೆ 2 ರವ್ ಮಾಡ್ಕೊಂಡು ಈ ಚುನ್ಮರಿ ಮಾಡಿಟ್ಟೆ ನೋಡ್ರಿ. ಒಂದು ವಾರಕ್ಕೆ ಆಗೋಗ್ತಾ ಇದ್ದಾವೆ. ಹುಡುಗರಿಗೆ ಆಗ್ತಾವೆ, ನಮಗೂ ಆಗ್ತಾವೆ. ಈಗ ಬಿಸಿಬೇಳೆ ಬಾತ್ ಒಗ್ಗರಣೆ ಕೊಡ್ತೀನಿ. ಗ್ಯಾಸ್ ಚಾಲು ಮಾಡೀನಿ. ಇದು ತುಪ್ಪ ಹಾಕಿದ್ರೆ ಚಲೋ ಇರ್ತೈತೆ. ಆ್ಯಕ್ಚುಲಿ ಸ್ವಲ್ಪ ಸಣ್ಣ ಮಗಳಿಗೆ, ನನಗೆ, ಶೋಣ ಎಲ್ಲರಿಗೂ ಸ್ವಲ್ಪ ಗಂಟು ಕಿರಿಕಿರಿ ಐತಿ. ಅದಕ್ಕೆ ಬರೀ ಎಣ್ಣೆ ಹಾಕ್ತೀನಿ. ಫಸ್ಟ್ ನೋಡ್ರಿ, ಎಣ್ಣೆ ಹಾಕೀನಿ. ಇವೆಲ್ಲ ವೆಜಿಟೇಬಲ್ ಎಟ್ ಅ ಟೈಮ್ ಹಾಕ್ಬಿಡ್ತೀನಿ. ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಹಳ್ಳುಪ್ಪು ಹಾಕ್ತಾನೆ. ಹಳ್ಳುಪ್ಪದ ರುಚಿ ಬೇರೆ ಇರ್ತೈತೆ ಯಾವಾಗಲೂ. ಅದಕ್ಕೆ ಹಳ್ಳುಪ್ಪು ನಾನು ಹಿಂಗೆ ಕರ್ಗು ಇದರಲ್ಲೆಲ್ಲ ಹಳ್ಳುಪ್ಪು ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಾಕ್ತೀನಿ. ಧನಿಯಾ ಪೌಡ್ರು ಒಂದು 2 ಟೀ ಸ್ಪೂನ್ ಅಷ್ಟು ಹಾಕ್ತೀನಿ. ಧನಿಯಾ ಪೌಡ್ರು ಚಲೋ ಫ್ಲೇವರ್ ಕೊಡ್ತೈತಿ. ಆಮೇಲೆ ಒಂದು ಮೆಂತ್ಯ ಪೌಡ್ರು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಾಕ್ತೀನಿ. ಆಮೇಲೆ ಹಿಂಗೆ ಹಾಕಾಕ್ತೀನಿ. ಆಮೇಲೆ ಮಸಾಲೆ ಖಾರ ಹಾಕಾಕ್ತೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ನೋಡ್ರಿ, ಅನ್ನ ಬೇಳೆ ಕುದ್ದದ್ದು ಹಿಂಗಾಗೈತಿ. ಇದು ಒಗ್ಗರಣೆ ಇಲ್ಲೈತಿ. ಇದೆರಡನ್ನೂ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೊಂದು ಕುದಿಸ್ಬೇಕು. ಅಂದರೆ ಒಂದು ಸೀಟಿ ಹೊಡಿಸ್ಬೇಕು. ಅಂದರೆ ಚಲೋ ತಂಗಿ ಮಿಕ್ಸ್ ಆಗ್ತೈತಿ. ಫಸ್ಟ್ ಕ್ಲಾಸ್ ಬಿಸಿಬೇಳೆ ಬಾತ್ ರೆಡಿ ಆಗ್ತೈತಿ. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತು ಕಾರ್ಬನ್ದು ಇದ್ರೆ ನಿಂಬೆಹಣ್ಣು ಕಾರ್ಬನ್ನೇ ಚಲೋ ಅನಿಸ್ತೈತಿ. ಸದ್ಯಕ್ಕೆ ನಾನು ಅದಕ್ಕೆ ಆಮೇಲೆ ಸಲ ಕಾರ್ಬನ್ದು ಏನು ಇದು ಮಾಡೋಕ್ಕೆ ಹೋಗಿಲ್ಲ ಅಲ್ಲ. ಅದು ಕಾಂಬಿನೇಷನ್ ಚಲೋ ಇರ್ತೈತಿ. ಕೆಲಸ ಮಾಡತ್ತೈತಲ್ಲ ಇಲ್ಲಿ. ಒಂದು ಚರ್ಗಿ ನೀರು ಕೊಡ್ಸೋಣ. ಅದ್ರೊಳಗಿನ ಚರ್ಲಿ ಕೊಡು. ಇದು ನೋಡ್ರಿ, ಹಿಂಗೆ ಚಲೋ ತಂಗೆ ಹಿಂಗೆ ಮಿಕ್ಸ್ ಮಾಡ್ಬೇಕು. ಚಲೋ ನೀರ? ಹಾಂ. ನೀರು ಕೊಡ್ಬೇಕು.
ಇದು ನೋಡ್ರಿ ಒಂದು ಫಸ್ಟ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೇನೆ, ಮತ್ತು ಬೇಕಂದ್ರೆ ಮತ್ತೆ ಹಾಕ್ತೀನಿ. ಒಮ್ಮೆ ಜಾಸ್ತಿ ಆಗೋಂಗಿಲ್ಲ. ಬಟ್ ಬಿಸಿಬೇಳೆ ಭಾತ್ ಅಳ್ತಾ ಇದ್ರೆ ಚಲೋ ಅನಿಸ್ತದೆ. ಹಾಂ ಆಯ್ತು ಬಗಾರ ಕೋಲಿಡು. ಈಗ ಒಂದು ಸೀಟಿ ಹೊಡಿಸ್ತೇನೆ. ನೋಡ್ರಿ ಬಿಸಿಬೇಳೆ ಭಾತ್ ತಿನ್ನಕ್ಕೆ ರೆಡಿ ಆಗೇವಿ. ಬಿಸಿಬೇಳೆ ಭಾತ್ ಮಸ್ತ್ ಹಂಗೆ ಬಿಸಿ ಬಿಸಿ ಐತಿ. ಈಗ ಸ್ವಲ್ಪ ಸ್ವಲ್ಪ ಹಾಕ್ತೇನೆ. ಹುಡುಗರಿಗೆ ಸ್ವಲ್ಪ ಗಟ್ಟಿ ಇಷ್ಟ, ಅವ್ರಿಗೆ ಹಿಂಗೆ ಹಾಕ್ತೇನೆ. ನನಗೆ ಕೊಡು, ಟ್ರೇಟ್ ಕೊಡು. ನಾನು ಇವ್ರಿಗೆ ಗಟ್ಟಿ ಅಂತ ಹಾಕಿ ಆಮೇಲೆ ನಾನು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಆಮೇಲೆ ಇವು ಖಾರ ಬುಂದೆ ಎಲ್ಲ ಅದಕ್ಕೆ ಸ್ವಲ್ಪ ಧಾರವಾಡದ ಇವು ಅದಾವೆ, ಮಿಕ್ಸ್ಚರ್ ಅದಾವೆ, ಅದು ಹಾಕ್ತೇನೆ. ಅದು ನೀನು ಹಾಕೋ, ನಿಂಗೆ ಯಾವಾಗ ತಿನ್ನಕ್ಕೆ ಬೇಕಲ್ಲ ಇಲ್ಲ ತಿನ್ರೆ. ನಾನು ಇದ್ರಾಗ ಬುಟ್ಟಿ ಒಳಗೆ ತಿಂತೀನಿ. ನಂಗೆ ಯೂಸ್ವಲಿ ಇದ್ದ ಸೇರ್ತೈತಿ. ಸ್ವಲ್ಪ ರಸ ಹಾಕಲ, ಸೂಪ್ ಗೊತ್ತೆ ಹಾಕಲ, ಸೂಪ್ ಜೊತೆ ಹಾಕಿದ್ರೆ ಚಲೋ ಅನಿಸ್ತೈತೆ. ಅದು ಹಾಕ್ಲೆ ಹಿಂಗೆ ಸೂಪ್ ಜೊತೆ ಹಾಕಿದ್ರೆ ಮಸ್ತ್ ಅನಿಸ್ತದೆ. ಹಾಕ್ಲೆ ಸೈಡ್ಗೆ ಹಾಕ್ತೀನಿ, ಮಸ್ತ್ ಅನಿಸ್ತೈತೆ. ಸೂಪರ್ ಆಗುತ್ತೆ. ನಂತರ ಬಿಸಿಬೇಳೆ ಭಾತ್ ಫೇವ್ರೇಟ್. ಬಿಸಿ ಬಿಸಿ ತಿನ್ನಬೇಕು, ತಮ್ಮ ಹವಾ ಇರಬೇಕು. ಸೂಪರ್